ಇದು ಸವನಾ ಚೆರ್ರಿ ಅಂತ ಇದನ್ನು ಅಷ್ಟೇ ನಾವು ವಿಯೆಟ್ನಾಮಿಂದ ತರಿಸಿ ಹಾಕ್ಸಿರೋದು. ಒನ್ ಆಫ್ ದ ವೆರೈಟೀಸ್ ಆಫ್ ಒನ್ ಆಫ್ ದಿ ವೆರೈಟೀಸ್ ಆಫ್ ಚೆರ್ರಿ. ಚೆರ್ರಿ ವೆರೈಟಿ ಸವಾನಾ ಚೆರ್ರಿ ಅಂತ. ಸವನಾ ಚೆರ್ರಿ ಅಂತ. ಆಮೇಲೆ ಬ್ಲೂಬೆರಿ ಇದೆ. ಇದು ಒಂದು ಬಾಸ್ಮತಿ ಅಂತ, ಇದು ನೋಡಿ, ಇದು ಬಾಸ್ಮತಿ ಫ್ಲೇವರ್. ಇದನ್ನು ಸುಮ್ಮನೆ ಒಂದು ಎಲೆ ಒಂಚೂರು ಹಿಂಗೆ ಪೀಸ್ ಮಾಡಿ ಯಾವುದೇ ಅಕ್ಕಿ ಜೊತೆ ಅನ್ನ ಆಗಷ್ಟೊತ್ತಿಗೆ ಹಾಕಿದ್ರೆ ಬಾಸ್ಮತಿ ಸ್ಮೆಲ್ ಥರ ಬರ್ತಾ ಇರತ್ತೆ. ಇದು ಚೆನ್ನಾಗಿ ಮೊನ್ನೆ ಹೋದ ವಾರ ಬಂದಾಗ ಹಾಗೆ ಮಾಡಿತ್ತು. ಹಾಂ ಹೌದು. ಇದೆಲ್ಲ ಪ್ರೂನ್ ಮಾಡಿತ್ತು. ಇದು ಸೀತಾಫಲ ಗಿಡಗಳು ಪ್ರೂನ್ ಮಾಡಿತ್ತು. ಇಫ್ ಯು ಅಬ್ಸರ್ವ್ ಇಲ್ಲಿ ನೋಡಿ, ಇಲ್ಲಿ ಕಾಯಿ ಬಿಟ್ಟಿದೆ. ಈ ಸಲ ನೋಡಿ ಚಿಕ್ಕ ಕಾಯಿ ಬಿಟ್ಟಿದೆ. ಒಂದು ಈ ಕಡೆ ಬಿಟ್ಟಿದೆ ನೋಡಿ, ಇಲ್ಲೂ ಬಿಟ್ಟಿದೆ ಕಾಯಿ. ಸೀತಾಫಲ ಕಾಯಿ ಎಲ್ಲ ಪ್ರೂನಿಂಗ್ ಮಾಡಿತ್ತು ಮೊನ್ನೆ. ಪ್ರೂನ್ ಮಾಡಿದ್ರೆ ಬಡ್ಡಿಂಗ್ ಜಾಸ್ತಿ ಆಗ್ತಾ ಆಗುತ್ತೆ. ಇದು ಇಲ್ಲ, ಅದು ಮೇಲ್ಗಡೆ ಹುಳ ತಿಂದಿದ್ದು ಮಿಡ್ತು. ಕಾಫಿ ಗಿಡ ಇದು. ಕಾಫಿ ಗಿಡ ಇದೊಂದು, ಅಲ್ಲೊಂದು ಕಾಫಿ ಗಿಡ ಇದೆ. ಇದೊಂದು ಬ್ಲೂಬೆರಿ. ಸುಮ್ಮನೆ ಸ್ಯಾಂಪಲ್ ನಮ್ಮ ಏರಿಯಾ ಹೀಟಿಗೆ ಬರುತ್ತೆ ಅಂತ ಹಾಕಿದ್ವಿ, ಬಂದಿದೆ. ಇದೇನು ಸ್ವಲ್ಪ ಬುಷಿ, ಇದಕ್ಕೆ ಕೆಲವು ಮೆಥಡ್ ಇದೆಯಂತೆ ಬುಷ್ನ ಎಕ್ಸ್ಪ್ಯಾಂಡ್ ಮಾಡೋ ಥರ ಪ್ರೂನಿಂಗ್ ಮಾಡಿ. ಇದು ಏನೇ ಸಕ್ಸಸ್ಫುಲ್ ಆದರೆ ತುಂಬ ಲಾಭದಾಯಕ ಬೆಳೆ ಇದು. ನೀವು ಕರೆಕ್ಟಾಗಿ ಆ್ಯಪಲ್ಲು ಮತ್ತು ರೆಡ್ ಡೈಮಂಡು ಈಗೆಲ್ಲ ಬೆಳೀತಾರಲ್ಲ, ಅದೇ ಥರ ಬ್ಲೂಬೆರಿನ ಪ್ರೊಫೆಷನಲ್ ಆಗಿ ತೊಗೊಂಡು GK ವೆಹಿಕಲ್ನಲ್ಲಿ ಟೆಸ್ಟ್ ಮಾಡಿದ್ದಾರೆ. ಬ್ಲೂಬೆರಿ ಇಸ್ ಒನ್ ಆಫ್ ದ ತುಂಬ ಲಾಭದಾಯಕ ಬೆಳೆ. ತಿನ್ನಕ್ಕೆ ಅನ್ನೋದು ಟೇಸ್ಟ್ ಅನ್ನೋದಕ್ಕಿಂತ ತುಂಬ ಡಯಟಲ್ಲಿ ಯೂಸ್ ಮಾಡ್ತಾರೆ. ಹೌದು, ಆ್ಯಂಟಿ ಆಕ್ಸಿಡೆಂಟ್ಸ್ ಹೈ ವ್ಯಾಲ್ಯೂ ಇದೆ. ಒಳ್ಳೆ ಕಾಸ್ಟ್ಲಿ ಇದು ಗಿಡ, ನೋ ಡೌಟ್. ಈಗ ನೋಡಿ ಸುಮ್ಮನೆ ಇಲ್ಲಿಂದನೇ. ಹೌದು ಬೆಳೆ. ಅಲ್ಲಿ ನೋಡಿ ರಸಬಾಳೆ ನ್ಯಾಚುರಲ್ ಆಗಿ ಬೆಳೆದಿರೋದು. ರಸಬಾಳೆ ನಂಜನಗೂಡು ರಸಬಾಳೆ. ಅದು ಅಲ್ಲಿ ಏನು ಕಾಣಿಸ್ತಾ ಇದೆ ಅದು ನಿಮಗೆ. 2 ಗಿಡ ಹಾಕಿದ್ವಿ, ಅದು ಬಂಚ್ ಗುಂಪು ಬಳೆ ಆಗಿ ಈಗ ಜಾಸ್ತಿ ಆಗಿದೆ. ಆಮೇಲೆ ಈ ಪಪಾಯ ಏನಿದೆ, ಇದು 3 ವರ್ಷದಿಂದ ಕೊಡ್ತಾ ಇದೆ ನೋಡಿ. ಫಸ್ಟಿಗೆ ಬಂದಾಗ ಪ್ಲಾಂಟ್ ಮಾಡಿದ ಪಪಾಯ ಇದು. ಇದೆಲ್ಲ ಆಲ್ಮೋಸ್ಟ್ ಒಂದು 100-150 ಪಪಾಯ ತೆಗೆದಿದ್ದೀವಿ. ಅದು ಇದು ಹೋಯ್ತು ಗಾಳಿಗೆ ಬಿದ್ದು, ಕಟ್ ಮಾಡಿದ್ವಿ. ನ್ಯಾಚುರಲ್ ಇದು ಬಂದಿರೋದು. ಅಲ್ಲೂ ಅಷ್ಟೇ ಅಕ್ಸೆ ಗಿಡದ ಮಧ್ಯ ಇನ್ನೊಂದು ವೆರೈಟಿ ಮಾವು, ಇನ್ನೊಂದು ವೆರೈಟಿ ಹಲಸು. ಇದು ಬಿಟ್ಟಿದೆಯಲ್ಲ ಕಾಯಿ? ಬಿಟ್ಟಿದೆ ಅಣ್ಣ, ಕಾಯಿ ಬಿಟ್ಟಿದೆ. ಇದು ರಾಮಫಲ ಇದು. ಇದು ನಾನು ಅವೆಲ್ಲ ಹೇಳಿದ್ನಲ್ಲ, ಅದೊಂಥರ ದಿವ್ಯ ಹಲಸು ಅಥವಾ ಬೇರೆ ಹಲಸು ಅಂತಾರಲ್ಲ, ಆ ಗಿಡ. ಸೊ ಇದ್ರದ್ದು ಹಲಸು ಒಂಥರ ಸಾಂಬಾರಿಗೆ ತುಂಬ ಚೆನ್ನಾಗಿರುತ್ತೆ. ಮಂಚೂರಿಯನ್ ಮಾಡ್ಬೋದು, ಅದರಲ್ಲಿ ಪಲ್ಯನೂ ಮಾಡ್ತಾರೆ. ಆ ವೆರೈಟಿ ಇದು. ಇನ್ನೂ ಕಾಯಿ ಬಿಟ್ಟಿಲ್ಲ ಇದು. ಇದು ಸುಮಾರು ಬಿಟ್ಟಿದೆ. ಒಳ್ಳೆ ವೆರೈಟಿ ಇದು. ತುಂಬ ದಪ್ಪ ಬರುತ್ತೆ. ಮೊನ್ನೆ ಇಲ್ಲೊಂದು ಇದು ಸ್ವಲ್ಪ ಲಾಂಗ್ ಬರೋಂಥದ್ದು ವೆರೈಟಿ ಇದು. ಅಂದರೆ ನೋಡಿ ಈ ಥರ ಲಾಂಗ್ ಬರೋಂಥ ವೆರೈಟಿ, ರೌಂಡ್ದಲ್ಲ, ಲಾಂಗ್ ಬರೋಂಥ ವೆರೈಟಿ ಇದು. ಇಲ್ಲೆಲ್ಲ ಬಿಟ್ಟಿದೆ ನೋಡಿ. ಇದು ಮೊನ್ನೆ ಹಕ್ಕಿ ಎಲ್ಲ ತಿನ್ಕೊಂಡು ಹೋಗಿತ್ತು ಒಂದು. ಇದು ತುಂಬ ಕಾಯಿ ಬಿಟ್ಟಿದೆ ಈ ಸಲ. ಕಾಯಿನೂ ಕಚ್ಚಿದೆ. ಹೌದು. ನೋಡಿ ಇಲ್ಲೆಲ್ಲ ಕಾಯಿನೂ ಕಚ್ಚಿದೆ. ಕರೆಕ್ಟ್ ಇಲ್ಲಲ್ಲ. ತೋತಾಪುರಿ ಅಂತೀವಲ್ಲ, ಅದು ತೋತಾಪುರಿ ನಮ್ಮ ಕರ್ನಾಟಕದ ನೇಟಿವ್ ವೆರೈಟಿ. ಹಾಂ ಕರೆಕ್ಟ್. ಈ ಕಡೆ ಬನ್ನಿ, ಅಲ್ಲಿ ಕೋಕೋ ಗಿಡ ಎಲ್ಲ ಬೆಳೆಸ್ತೀವಿ. ಮೋಸ್ಟ್ಲಿ ಈ ವರ್ಷ ನೀವು ಮಾವನ್ನ ಟೇಸ್ಟ್ ಮಾಡಿ. 100% ಮಾಡ್ತೀವಿ ಸರ್. ಹೌದು. ಒಂದು 4-5 ವೆರೈಟಿ. ಹೋದ ಸರಿನೇ ಒಂದು ತಾಯಿ ಕಟ್ಟಿ ಮನಿ ಅಂತ ಒಂದು ತಾಯಿ ವೆರೈಟಿ ಕಟ್ಟಿ ಮನಿ ಥೈಲ್ಯಾಂಡ್ ವೆರೈಟಿ ಬಿಟ್ಟಿತ್ತು. ಒಂದು 3-4 ಗಿಡ ನಿಲ್ಲಿಲ್ಲ. 1-2 ನವಿಲ್ ಬಂದ್ಬಿಟ್ಟು ಕುಕ್ಕು ಹೊಟ್ಟೋಯ್ತು. ಈಗ ನೆಕ್ಸ್ಟ್ ಅದಕ್ಕೆ ಏನು ಕವರ್ ಹಾಕಬೇಕು. ಅದು ಬ್ರೀದಬಲ್ ಕವರ್ ಅಂತ ಏನೋ ಬಂದಿದೆ ಅಂತ ಯಾವಾಗೆಲ್ಲ ನೋಡಿದ್ದೀನಿ. ಪ್ಲಾಸ್ಟಿಕ್ ಬದಲು ಬ್ರೀದಬಲ್ ಕವರ್ ತರಿಸಿ ಹಾಕಿಸಿ, ಸ್ಪೆಷಲಿ ನಮಗೆ ಏನೇನು ರಿಟೈನ್ ಮಾಡ್ಕೋಬೇಕು ಅಷ್ಟು ಒಂದು ಅಟ್ಲೀಸ್ಟ್ 50% ಹಾಕಿದ್ರೆ ಇನ್ನು 50% ಹಕ್ಕಿಗಳು ಅದು ಬಂದು ತಿಂದೋಗ್ತವೆ. ನಾವು ಮನೆ ಯೂಸ್ಗೆ ಒಂದು 50%. ನಾವು ಒಂದು ಪರ್ಸ್ನಲ್ ಎಕ್ಸ್ಪೀರಿಯನ್ಸು ನಮ್ಮದು ಅಣ್ಣಂದು. ನೀವು ಎಂಥದ್ದೇ ವಿಯೆಟ್ನಾಮು, ಮಲೇಷ್ಯಾ ಎಂಥದ್ದೇ ಎಕ್ಸಾಟಿಕ್ ಫ್ರೂಟ್ಸ್ ತರಲಿ, ನಮ್ಮದು ದೇಸಿದು ಏನು ನಮ್ಮದು ಮಾವು ಹಲಸು ಇದೆಯಲ್ಲ, ಸೀಬೆ, ಮಾವು, ಹಲಸು, ಸಪೋಟ, ಸೀತಾಫಲ ಟೇಸ್ಟ್ ಸ್ಯಾಟಿಸ್ಫ್ಯಾಕ್ಷನ್ ಬೇರೆ ಎಷ್ಟು ಎಕ್ಸಾಟಿಕ್ ಫ್ರೂಟ್ ಅಲ್ಲಿ ಬರಲ್ಲ. ಆ ಸೊಗಡು ಅಂತೀವಲ್ಲ, ಸೊಗಡಲ್ಲೇ ನಮ್ಮ ಹತ್ರ ನೋಡಿ ನಾಟಿ ಪೇರ್ಲೆ ಹಣ್ಣು ಅಂತೀವಲ್ಲ, ಗ್ವಾವಾ, ಅದು ಇದೆ. ಅಟ್ ದ ಸೇಮ್ ಟೈಮ್ ತೈವಾನ್ ವೆರೈಟಿ ಗ್ವಾವಾನೂ ಇದೆ. ತೈವಾನ್ ವೆರೈಟಿ ಗ್ವಾವಾ ನೋಡೋಕೆ ಚೆಂದ ಇರುತ್ತೆ, ಪಿಂಕಿಶ್ ಆಗಿರುತ್ತೆ, ಆದರೆ ಆ ಸೊಗಡಿರಲ್ಲ. ಫ್ಲೇವರ್ ದೇಶದ್ರಲ್ಲಿ ಆ ಸೊಗಡು ಚೆನ್ನಾಗಿರುತ್ತೆ. ನೀವು ತಿಂತಿದ್ರೆ ಅದ್ರ ಸ್ಮೆಲ್ಲು ತುಂಬ ಚೆನ್ನಾಗಿರುತ್ತೆ. ಅದು ನಿಜ.
ನಾಟಿದ್ ನಮ್ಮ ದೇಶದ ಹಣ್ಣುಗಳಷ್ಟು ಖುಷಿ ಮೇ ಬಿ ನಾವು ಅದನ್ನೇ ತಿಂದು ಬೆಳೆದಿರೋದನ್ನ ನಮ್ಗೆ ಕನೆಕ್ಟ್ ಆಗ್ಬೋದು. ನಮ್ಮದೇ ಹುಡ್ಸು ಅದೇ ಹುಡ್ಸು ಒಂದೇ. ಒಂದೇ ಕರೆಕ್ಟ್ ನಿಜನೇ ಕರೆಕ್ಟಾಗಿ ಹೇಳಿದೆ ಕಡೆ. ಅದು ಈ ಗಿಡನೂ ಅಷ್ಟೇ ನಾವು ಮಲೇಷ್ಯಾದಿಂದ ತರಿಸಿರೋದು ಇದು. ಬಟ್ ಐ ಫರ್ಗಾಟ್ ದ ನೇಮ್, ಅದು ಹೆಸರು ಮರ್ತೋಗ್ಬಿಟ್ಟಿದ್ದೀನಿ ಅದು. ಸೊ ಆಮೇಲೆ ಇದು ಟರ್ಕಿ ಫಿಗ್, ಅದು ಟರ್ಕಿ ಫಿಗ್ಗು. ಇದು ನೋಡಿ, ಇದು ಇನ್ನೊಂದು ವೆರೈಟಿ ಮಾವು, ಇದು ಇನ್ನೊಂದು ವೆರೈಟಿ ಮಾವು. ಇದು ಈ ಸಲ ಹೂ ಬಿಟ್ಟಿದೆ, ಎಲ್ಲ ಹೂ ಬಿಟ್ಟಿದೆ ಇದನ್ನು. ಆಮೇಲೆ ಇದು ಕೋಕೋ ಗಿಡ ಅಂತೀವಲ್ಲ, ಚಾಕ್ಲೇಟು ಕೋಕೋ ಗಿಡ, ಅದು ಒಂದ್ಸಲಿ ಬೆಳೆದ್ರೆ ಇನ್ನೂ ಒಂದು ವರ್ಷ ಅಷ್ಟೇ ಇದಕ್ಕೆ ಪಾಪ. ಒಂದ್ಸಲಿ ಬೆಳೆದ್ರೆ ಇದು ಆಲ್ಮೋಸ್ಟ್ ಈ ಏರಿಯಾ ಫುಲ್ ಕವರ್ ಆಗುತ್ತೆ. 20-25 ಅಡಿ ಸಿಕ್ಕಾಪಟ್ಟೆ ಕಾಡು ಥರ ಆಗ್ಬಿಡುತ್ತೆ. ತಂಪು ಕೆಳಗಡೆ, ಅದ್ರ ಎಳಗಡೆ ಎಲ್ಲ ಎಲೆ ಬೀಳುತ್ತೆ, ಒಣಗಿದ ಎಲೆ. ನಿಮ್ಗೆ ಇಲ್ಲಿ ಕೂತ್ಬಿಟ್ರೆ ಬೆಸ್ಟ್ ಮಲ್ಚಿಂಗ್ ಇದು. ಇದು ಈ ಸಲ ಮೋಸ್ಟ್ಲಿ ಕಾರ್ತಿಕಕ್ಕೆ ನಲ್ಲಿಕಾಯಿ ಬಿಡುತ್ತೆ. ಈ ದೀಪಾವಳಿ ಸೀಸನ್ ಆಮ್ಲ ಬೆಟ್ಟದಲ್ಲಿ ಅಂತಾರಲ್ಲ, ಬೆಟ್ಟದ ನಲ್ಲಿಕಾಯಿ ಅಂತ ಗ್ಯಾರಂಟಿ ಬರುತ್ತೆ ಇದರಲ್ಲಿ. ಇವೆಲ್ಲ ನೋಡಿ, ಇದು ಇನ್ನೂ 2 ವರ್ಷನೂ ಆಗಿಲ್ಲ ಐತೆ ಗಿಡಗಳಿಗೆಲ್ಲ. ಹೌದು, 2 ವರ್ಷದ ಅರೌಂಡ್ 2 ಇಯರ್ಸ್. ಇದು ಸ್ವಲ್ಪ ಕೆಂಪು ವೆರೈಟಿ, ಕೆಂಜಾಳ ಅಂತಾರಲ್ಲ, ಕೆಂಪು ಎಳ್ನೀರು, ಅಂದರೆ ಎಳ್ನೀರು ಕೆಂಜಾಳ ಟೇಸ್ಟು ಚೆನ್ನಾಗಿರುತ್ತೆ ಅದು, ಎಳ್ನೀರು ಸ್ಪೆಷಲಿ. ಇದು ಇನ್ನೂ ಹೂ ಬಿಟ್ಟಿಲ್ಲ ಈ ಸಲ, ಇದನ್ನು ಬಿಟ್ಟಿಲ್ಲ. ಅದು ಹಿಂಗೆ ಇಲ್ಲಿ ನೋಡಿ ಎಲ್ಲ ಗ್ಲಿರಿಸೀಡಿಯಾ, ನುಗ್ಗೆ, ನೀವೆಲ್ಲ ನೋಡಿದ್ರೆ ನಿಮ್ಗೆ ಅದೇ ಕಾಣಿಸುತ್ತೆ. ಆಗಸೆ ಇದು ನುಗ್ಗೆ, ಗ್ಲಿರಿಸೀಡಿಯಾ. ಇಲ್ಲಿ ನೋಡಿ ಮೊಗ್ಗು ಬಿಟ್ಟಿದೆ, ಚಕ್ಕೆ ಫುಲ್ಲು. ಚಕ್ಕೆ ಅದು ನೋಡಿ, ತುಂಬ ನನ್ನ ಫೇವ್ರೇಟು ಚಕ್ಕೆ ಬೇಸಿಕಲಿ. ಇದು ಫುಲ್ ಮೊಗ್ಗು ಬಿಟ್ಟಿದೆ ಸಲಿ, ಫಸ್ಟ್ ಟೈಮ್ ಇದು ಬಂತಿರೋದು. ಇದನ್ನು ಕಡಿದು ಸ್ವಲ್ಪ ನೆಕ್ಸ್ಟ್ ಇದು ಮಾಡ್ಬೇಕು, ಮತ್ತೆ ರೆಡಿ ಮಾಡ್ಬೇಕು. ಇದು ವಾಟರ್ ಆ್ಯಪಲ್ಲು. ಇದು ಪಿಂಕ್ ವೆರೈಟಿ, ಇದು ಪಿಂಕ್ ವೆರೈಟಿ. ಇದು ಕೋಕಮ್ ಗಿಡ ಅಂತಾರೆ. ಈ ನೀವು ಕೋಕಮ್ ಜ್ಯೂಸು ಕೇಳಿದ್ದೀರಾ? ಮಲೆನಾಡು ಕಡೆ ಅಥವಾ ಕೇರಳ ಸೈಡೆಲ್ಲ ಕೋಕಮ್ ಜ್ಯೂಸ್ ಕೊಡ್ತಾರೆ. ಸ್ವಲ್ಪ ನಮ್ಮ ಮಂಗಳೂರು ಕಡೆ ಎಲ್ಲ ಕೋಕಮ್ ಅಂತ ಬೆಳೆಯುತ್ತೆ. ಹೀಟ್ಗೆಲ್ಲ ಒಳ್ಳೇದು, ಈ ತುಂಬ ಒಳ್ಳೇದು. ಬೇಸಿಗೆ ಪಿತ್ತ ಜಾಸ್ತಿ ಆಗಿದೆ ಕೊಡ್ತಾರೆ. ಒಂಥರ ಒಂದು ಹುಣಸೆ ಹಣ್ಣು ಥರ ಬರುತ್ತೆ ಉದ್ದುದ್ದ, ಅದು ಸೆಮಿ ಬೀಟ್ರೂಟ್ ಕಲರ್ ಇರುತ್ತೆ. ಅದರದ್ದು ಜ್ಯೂಸ್ ಮಾಡೋವಂಥದ್ದು ಇದು ಮಾಡೋದು. ಇದು ಹಣ್ಣು ಬಿಟ್ಟಿತ್ತು, ಇದು ಇಟ್ ಇಸ್ ಕಾಲ್ಡ್ ಪೀನಟ್ ಬಟರ್. ಹಣ್ಣು ಬಿಟ್ಟಿತ್ತು, ತಿಂದು ಒಂದಿಷ್ಟು ದೊಡ್ಡ ಬರುತ್ತೆ. ಈ ಕ್ಯಾಶ್ಯೂ ಇರುತ್ತಲ್ಲ, ಕ್ಯಾಶ್ಯೂ ಅಷ್ಟು ದೊಡ್ಡ ಇರುತ್ತೆ, ಒಂದು ಸ್ವಲ್ಪ ಆರೆಂಜ್ ರೆಡ್ ಕಲರ್ ಥರದ್ರಲ್ಲಿರುತ್ತೆ. ಬಿಟ್ಟಿತ್ತು, ಚೆನ್ನಾಗಿದೆ. ನೀವು ತಿಂದರೆ ಒಂಥರ ಬೆಣ್ಣೆ, ಸ್ವಲ್ಪ ಬಟರ್ ಟೇಸ್ಟು, ಬಟ್ ಅಟ್ ದ ಸೇಮ್ ಟೈಮ್ ಒಂಥರ ಕಡಲೆಕಾಯಿ, ಈ ಶೇಂಗಾ ಬೀಜ ಕಡಲೆಕಾಯಿ ಪೀನಟ್ ಬಟರ್ ಅಂತ ಸಿಗುತ್ತಲ್ಲ ಸರ್, ಆಲ್ಮೋಸ್ಟ್ ಹಾಫ್ ಫ್ಲೇವರ್ ಇರುತ್ತೆ, ಸೇಮ್ ಅದಿರುತ್ತೆ. ಸ್ವಲ್ಪ ಇವೆಲ್ಲ ಎಕ್ಸಾಟಿಕ್ ಪೀನಟ್ ಬಟರು. ಇಲ್ಲಿ ಆ ಕಡೆ ಒಂದು ಐಸ್ ಕ್ರೀಮ್ ಬೀನ್ಸ್ ಅಂತ ತೋರಿಸ್ತೀನಿ. ಆಮೇಲೆ ಗೊಬ್ಬರದ ಗುಂಡಿ ಪಕ್ಕ ಐಸ್ ಕ್ರೀಮ್ ಬೀನ್ಸ್ ಅಂತ, ಅದೆಲ್ಲ ಬಂದವ್ರು ಗಿಫ್ಟ್ ಮಾಡಿರೋದು ಫ್ರೆಂಡ್ಸ್. ಆಮೇಲೆ ನಮ್ದು ಇದಿದೆ, ಅವರು ಬರ್ತಾರೆ ಯಾರೊಬ್ರು, ಓಕೆ ನಮ್ಮ ಕಡೆಯಿಂದ ಇದೊಂದು ಗಿಡ ನೀಡು ಅಂತ ಅವ್ರದ್ದೊಂದು ನೇಮ್ ಅಲ್ಲ. ಆಮೇಲೆ ಒಂದು ಚಕೋತ, ಯಾವುದೋ ವೆರೈಟಿ, ಬೇರೆ ವೆರೈಟಿ ಚಕೋತ, ಬೇರೆ ಥರದ್ದು ಮೋಸಂಬಿ. ಅವ್ರ ಹೆಸರು ಇಟ್ಬಿಡ್ತೀವಿ. ಮೊನ್ನೆ ಪಿತೃಪಕ್ಷದಲ್ಲಿ ಒಂದು ತೆಂಗಿನ ಗಿಡ ನೆಟ್ಟು ನಮ್ಮ ತಾತನ ಹೆಸರು ಇಟ್ಬಿಟ್ಟು ಅದೇ ಸುಮ್ಮನೆ ನೆನಪಿಗೆ ಇರಲಿ ಅಂತ. ಸೊ ಈ ಕಡೆ ಬನ್ನಿ, ನಾನು ನಿಮಗೆ ಇಸ್ರೇಲ್ ಬಾಳೆ ತೋರಿಸ್ತೀನಿ. ರೋಸ್ ರೋಸ್ ಇದು ಬೀಟೆ ಮರ, ಕರೆಕ್ಟ್ ಮರ್ತೋದೆ. ಇದು ಫಾರೆಸ್ಟ್ ಮಾತಾಡ್ತಿದ್ವಲ್ಲ, ಇದು ಬೀಟೆ ಮರ. ಬೀಟೆ ಮರ, ಬೀಟೆ ಮರ, ರೋಸ್ ವುಡ್ ಅಂತಾರೆ. ರೋಸ್ ವುಡ್. ಹಾಂ, ಇದು ಆಲ್ರೆಡಿ ಹಕ್ಕಿ ಗೂಡಿದೆ ಅಲ್ಲ ಪಕ್ಕದಲ್ಲಿ ನೋಡಿ, ಅಲ್ಲಿ ನೋಡಿ, ಅಲ್ಲಿ ಹಕ್ಕಿ ಗೂಡು ಕಟ್ಟಿದೆ ಅಲ್ಲಿ. ಅಂದರೆ ನ್ಯಾಚುರಲ್ ಹಕ್ಕಿಗಳು ಹೆಬಿಟೈಟ್ ಕ್ರಿಯೇಟ್ ಆಗಿದೆ ಅನ್ನೋಕ್ಕಿದೆ ಸಾಕ್ಷಿ. ಬರ್ತವೆ ಹಕ್ಕಿ ಪಕ್ಷಿ ಮರಿ ಮಾಡ್ಕೊತವೆ, ಹೊರಟೋಗ್ತವೆ. ಇದೊಂಥರ ಮನೆ ಥರ ಆಗ್ಬಿಟ್ಟಿದೆ ಅದೆಲ್ಲ. ಈ ನೋಡಿ, ಈ ಗಿಡಕ್ಕೆ ಪಕ್ಕದಲ್ಲೇ ನಾವು ಇದನ್ನು ಹಾಕಿದ್ದು ಒಂದು. ಇದು ಹೆಂಗೆ ಗೊತ್ತಾ, ಸುಮ್ಮನೆ ಇದು ನನಗಿನ್ನೂ ನೆನಪಿದೆ. ಈ ಕೋಲು ಕಡ್ದಿತ್ತು, ಅಂದರೆ ಒಂದು ಗ್ಲಿರಿಸಿಡಿಯ ಕಡ್ದು ಹಿಡ್ಕೊಂಡು ಓಡಾಡ್ತಾ ಇದ್ದೆ. ಅವತ್ತು ಇಲ್ಲಿ ನೀರು ಜಾಸ್ತಿ ಇತ್ತು, ಇದ್ರ ಕೆಳಗೆ ಏನೋ ಪೈಪ್ ಡ್ಯಾಮೇಜ್ ಆಗಿ ನೀರಿತ್ತು. ಸುಮ್ಮನೆ ಚುಚ್ಚಿಟ್ಟು ಹೋದೆ, ಅಂದರೆ ಇಟ್ ಇಸ್ ನಾಟ್ ಪ್ಲ್ಯಾಂಡ್. ಸುಮ್ಮನೆ ಕೈಯಲ್ಲಿ ಹಿಡ್ಕೊಂಡು ಓಡಾಡೋದೇನೋ ಒಂದು ಚುಚ್ಚಿಟ್ಟು ಹೋದೆ. ಆಮೇಲೆ ಚಿಗುರು ಬಂತು, ಕಡಿಯೋಕ್ಕೆ ಮನಸ್ಸು ಬರಲಿಲ್ಲ. ಹೀಗಿದೆ ಇದು ನೋಡಿ, ಎಷ್ಟು ಕಾಂಪ್ಲಿಮೆಂಟಿಂಗ್ ಮಾಡ್ತಾ ಇದೆ. ಈ ಹಾರ್ಶ್ ಡಿಸ್ಟರ್ಬ್ ಮಾಡೋದಂತಿಲ್ಲ. ಈ ಹಾರ್ಶ್ ಬಿಸಿಲಿದ್ರೂ ಅದಕ್ಕೊಂಥರ ನೆರಳು ಕೊಟ್ಕೊಂಡು ಕಾಂಪ್ಲಿಮೆಂಟ್ ಆಗಿದ್ದಾವೆ ಜೊತೆಗೆ. ಏನು ತೊಂದರೆ ಇಲ್ಲ ಸರ್. ನೋಡಿ, ಇನ್ಫ್ಯಾಕ್ಟ್ ಅಲ್ಲೆಲ್ಲ ನೈಟ್ರೋಜನ್ನು, ಅದು ಬೇರಲ್ಲಿರೋ ಗಂಟುಗಳು ನೈಟ್ರೋಜನ್ನು ಇದಕ್ಕೆ ಸಹಾಯ ಮಾಡುತ್ತೆ ವಿನಃ ಕಾಂಪಿಟೇಷನ್ ಬರೋದು ಅಂತ ಏನೂ ಆಗಲ್ಲ. ಹೌದು, ಈ ಕಾಡುಗಳೆಲ್ಲ ಹಾಗೆ ಅಲ್ಲ, ಪಕ್ಕ ಇರ್ತವೆ, ಒಂದಕ್ಕೊಂದು ಕಾಂಪಿಟೇಷನು ಕಾಂಪ್ಲಿಮೆಂಟ್ ಮಾಡ್ಕೊಂಡು ಬೆಳಿತವೆ. ಕೆಲವು ಗಿಡಗಳು ಇರ್ತವೆ ವೆರಿ ಡಾಮಿನೇಟಿಂಗು, ಬೇರೆದು ಬಿಡಿಯೋಕೆ ಬಿಡಲ್ಲ. ಅದನ್ನು ಸ್ವಲ್ಪ ನೋಡಿ ಮಾಡಬೇಕು. ಐ ಡೋಂಟ್ ಥಿಂಕ್ ಗೊಬ್ಬರದ ಗಿಡ ಆಗಲಿ ಇದಾಗಲಿ ತುಂಬ ಹೊಂಗೆ ಗಿಡ ಸ್ವಲ್ಪ ಡಾಮಿನೇಟಿಂಗ್. ಹೌದು.
ಈ ಕಡೆ ಬನ್ನಿ, ಇಲ್ಲಿ ನಿಮಗೆ ಬಾಳೆ ತೋರಿಸ್ತೀವಿ.